ಲಂಡನ್ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಲಂಡನ್ನಿಂದ ಚೆನ್ನೈಗೆ ಹೊರಟಿದ್ದ ವಿಮಾನ ಈಗ ವಾಪಸ್ ಆಗಿದೆ. ಫ್ಲಾಪ್ ಅಡ್ಜಸ್ಟ್ಮೆಂಟ್ ಫೇಲ್ಯೂರ್ ಅಂತ ವರದಿ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಮಸ್ಯೆ ಆಗಿದ್ದು ಲಂಡನ್ ಹಿತ್ರೋ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡಲಾಗಿದೆ. ಅಪ್ಡೇಟ್ ಸಿಗ್ತಾ ಇದೆ. ಟೇಕ್ ಆಫ್ ಆದ ಕೆಲವೇ ಸಮಯದಲ್ಲಿ ವರದಿಯನ್ನ ನೀಡಲಾಗಿದ್ದು ಫ್ಲಾಪ್ ಅಡ್ಜಸ್ಟ್ಮೆಂಟ್ ಫೇಲ್ಯೂರ್ ಎಂದು ಕ್ಯಾಪ್ಟನ್ ವರದಿಯನ್ನ ನೀಡಿದ್ದಾರೆ. ಚೆನ್ನೈನತ್ತ ಹೊರಟಿದ್ದ ಬ್ರಿಟಿಷ್ ಏರ್ಬೇಸ್ನಲ್ಲಿ ಸಮಸ್ಯೆ ಉಂಟಾಗಿದ್ದು ಅಸಮರ್ಪಕ ಕಾರ್ಯದಿಂದಾಗಿ ಬೋಯಿಂಗ್ 787-8 ವಿಮಾನ ವಾಪಸ್ಸಾಗಿದ್ದು ಒಟ್ನಲ್ಲಿ ಲಂಡನ್ ಚೆನ್ನೈ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಲಂಡನ್ನಿಂದ ಚೆನ್ನೈಗೆ ಹೊರಟಿದ್ದ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಚೆನ್ನೈನತ್ತ ಹೊರಟಿದ್ದಂತಹ ಬ್ರಿಟಿಷ್ ಏರ್ಬೇಸ್ನಲ್ಲಿ ಸಮಸ್ಯೆ ಉಂಟಾಗಿದ್ದು ಒಟ್ಟಾರೆಯಾಗಿ ಈಗಾಗಲೇ ಅಹಮದಾಬಾದ್ನಲ್ಲಿ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದ್ದು ಈಗ ಚೆನ್ನೈನತ್ತ ಹೊರಟಿದ್ದಂತಹ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಲಂಡನ್ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಫ್ಲಾಪ್ ಅಡ್ಜಸ್ಟ್ಮೆಂಟ್ ಫೇಲ್ಯೂರ್ ವರದಿ ಹಿನ್ನೆಲೆಯಲ್ಲಿ ಲಂಡನ್ ಹಿತ್ರೋ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ತಾಂತ್ರಿಕ ಸಮಸ್ಯೆಯಿಂದ ಬೋಯಿಂಗ್ 787-8 ವಿಮಾನ ವಾಪಸ್ಸಾಗಿದ್ದು ಅಹಮದಾಬಾದ್ನಲ್ಲೂ ದುರಂತಕ್ಕೀಡಾಗಿದ್ದ ಬೋಯಿಂಗ್ 787-8 ವಿಮಾನ ಕ್ಯಾಪ್ಟನ್ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ತಾಂತ್ರಿಕ ಸಮಸ್ಯೆಯಿಂದ ಬೋಯಿಂಗ್ 787-8 ವಿಮಾನ ವಾಪಸ್ಸಾಗಿದ್ದು ಅಹಮದಾಬಾದ್ನಲ್ಲೂ ಕೂಡ ದುರಂತಕ್ಕೀಡಾಗಿದ್ದ ಬೋಯಿಂಗ್ 787-7 ವಿಮಾನ ಕ್ಯಾಪ್ಟನ್ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದ್ದು ಈಗಾಗಲೇ ಅಹಮದಾಬಾದ್ನಲ್ಲಿ ಆದಂತಹ ವಿಮಾನ ದುರಂತದಿಂದ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದು ಇಡೀ ವಿಶ್ವವೇ ಈ ದುರಂತದಿಂದ ಬೆಚ್ಚಿ ಬಿದ್ದಿದೆ. ಈಗ ಲಂಡನ್ ಚೆನ್ನೈ ವಿಮಾನ ನಿಲ್ದಾಣದಿಂದ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಒಟ್ಟಾರೆಯಾಗಿ ಪೈಲಟ್ನ ಸಮಯ ಪ್ರಜ್ಞೆಯಿಂದ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಫ್ಲೈಟ್ ಅನ್ನ ಲ್ಯಾಂಡಿಂಗ್ ಮಾಡಿದ್ದಾರೆ. ಲಂಡನ್ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಫ್ಲಾಪ್ ಅಡ್ಜಸ್ಟ್ಮೆಂಟ್ ಫೇಲ್ಯೂರ್ ವರದಿ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಲಂಡನ್ ಹಿತ್ರೋ ವಿಮಾನ ನಿಲ್ದಾಣದಲ್ಲಿ ಈಗ ವಿಮಾನವನ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಲಂಡನ್ ಚೆನ್ನೈ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಅಸಮರ್ಪಕ ಕಾರ್ಯ ಬೋಯಿಂಗ್ 787 ಫ್ಲೈಟ್ ಇದಾಗಿದ್ದು ಈಗಾಗಲೇ ಅಹಮದಾಬಾದ್ನಲ್ಲಿ ನಡೆದಂತಹ ದುರಂತ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ.